ಸಹಕಾರ ಕ್ಷೇತ್ರ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಪಕ್ಕದಲ್ಲಿ. ಕೂತೊಂದೇ ಕುರ್ಚಿ, ಒದ್ದೊಂದೇ ಚೆಂಡು. ಯಾರು ಕೂತ್ಕೋತಾರೆ ಅವಂದೇ ಕುರ್ಚಿ, ಯಾರ ಹತ್ರ ಚೆಂಡು ಇರ್ತದೆ ಅವಂದೇ ಚೆಂಡು. ಸೊ ಯಾರನ್ನೂ ಬಿಡ್ಸೋಕ್ಕಾಗಲ್ಲ. ನಿಮ್ಮನ್ನಲ್ಲ, ನಮ್ಮ ರಾಜಕೀಯದವ್ರ ಕತೆ ಹೇಳ್ತಾ ಇದ್ದೀನಿ ನಾನು. ಪಾಪ ನೀವು ಇರ್ತೀರಿ, ಕೆಲಸ ಮುಗಿಸ್ಕೊಂಡು ನೀವು ಹೋಗ್ತಾ ಇರ್ತೀರಿ. ಆದರೆ ಒಂದು ಒಪ್ಕೋಬೇಕು, ನಾನು ಕೂಡ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳು, ಆಗ ಜನರಲ್ ಸೀಟ್ನ ನಾನು ಕರ್ಕೊಂಡೋಗಿ TAPCMS ನೆಲೆಸಿದ್ರು. TAPCMS ಡೈರೆಕ್ಟರ್ ಆಗಿದ್ದೆ. ಅದಾದಮೇಲೆ ಸಹಕಾರ ಮಂತ್ರಿ ಆದೆ. ಸೊ ಇಲ್ಲಿವರೆಗೂ ಬೆಳೆದಿದ್ದೀವಿ. ಸಹಕಾರ ಕ್ಷೇತ್ರ ಇಟ್ ಇಸ್ ಎ ಬೇಸಿಕ್ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ನ್ಯೂ ಲೀಡರ್, ಯಂಗ್ ಲೀಡರ್ಸ್. ಇದ್ರ ಬಗ್ಗೆ ನನಗೆ ಒಂದು ನಂಬಿಕೆ. ಹಳ್ಳಿಲಿ VSSN ಇರ್ಬೋದು, ಮಿಲ್ಕ್ ಯೂನಿಯನ್ ಇರ್ಬೋದು, ಯಾವುದೇ ಸಹಕಾರ ಕ್ಷೇತ್ರದಲ್ಲಿ ಇರ್ಬೋದು, ಅಲ್ಲಿ ಬೆಳ್ಕೊಂಡು ಅಲ್ಲಿ ಸೇವೆ ಮಾಡಿ ರಾಷ್ಟ್ರದ ರಾಜಕಾರಣವರೆಗೂ ಕೂಡ ಬೇಕಾದಷ್ಟು ಜನ ಮಾಡಿ ಬೆಳ್ಕೊಂಡು ಹೋಗಿದ್ದವರಿದ್ದಾರೆ. ಈ ನಮ್ಮ HK ಪಾಟೀಲ್ ನೋಡಿ, ಒಂದು ಕೂತು 45-50 ವರ್ಷ ಆಯಿತು ನಾನು ಕಂಡಂಗೆ. ಬಿಡ್ಲೇ ಇಲ್ಲ ಫೆಡರೇಷನ್ನ. ಅದೇನೋ ಕಾನೂನು ಬೇರೆ ತೆಗೆದುಕೊಂಡು ಬಂದರು, ಇದನ್ನ ತೆಗಿಬೇಕು ಅಂತ ಒಂದು ಕಾಲದಲ್ಲಿ ಅಲ್ಲ, ಬ್ಯಾಂಕು ಇದೆ ನಮ್ಮ ಬ್ಯಾಂಕಿಂಗ್ ಫೆಡರೇಷನಲ್ಲಿ. ಸೊ ಹಂಗೆ ನಾವು ನಿಮ್ಮ ಕೈಯಲ್ಲಿ ರಾಜಕಾರಣಿಗಳು ಬೇಕಾದಷ್ಟು ತಪ್ಪುಗಳು ಮಾಡಿಸ್ತಾ ಇರ್ತೀವಿ ಎಲೆಕ್ಷನ್ ಟೈಮಲ್ಲಿ. ಸೊ ಏನು ಮಾಡ್ತೀರಿ, ಕೆಲವೆಲ್ಲ ದಿಸ್ ಆಲ್ಮೋಸ್ಟ್ ಎ ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಇದ್ದಂಗೆ. ನಡೆಯಪ್ಪ ಆಯಿತು ಆಮೇಲೆ ನೋಡಿ, ಇದೊಂದು ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಇದ್ದಂಗೆ. ಬೇಕಾದಷ್ಟು ನಾಯಕರನ್ನ ಸೃಷ್ಟಿ ಮಾಡ್ಬೋದು, ನಾಯಕರನ್ನ ಎಳೆದು ಕುಂಡಿಸ್ಬೋದು. ಸೊ ಇಷ್ಟೆಲ್ಲ ಇದೆ. ನಾ ಯಾವುದೋ ಮಿಲ್ಕ್ ಫೆಡರೇಷನ್ ಎಲೆಕ್ಷನ್ ಟೈಮಲ್ಲಿ ಒಬ್ಬ ಹೆಸರು ಹೇಳೋದು ಬೇಡ, ಒಂದು ಓಟ್ ನೋಡಿದ್ರೆ ಒಂದು ಓಟಲ್ಲಿ ಸೋತ, ಆ ಓಟ್ ಎತ್ಕೊಂಡು ನುಗ್ಬಿಟ್ಟಿದ್ದ, ತಗೊಂಡು ಒಳಗೆ ಬಟ್ ಒಬ್ಬ ಹೊಟ್ಟೆಗೆ ಹಾಕೋಬಿಟ್ಟ. ಹೆಸರು ಹೇಳೋದು ಬೇಡ. ಸೋತದ ಒಂದು ಓಟಲ್ಲಿ, ಆ ಓಟ್ ಎತ್ಕೊಂಡು ಒಳಗಡೆ ಬಾಯಿಗೆ ಹಾಕೊಂಡು ನುಗ್ಗೋಬಿಟ್ಟ. ಕೇಸು ಪಾಸು ಎಲ್ಲ ನಡೀತು. ಹಿಂಗೆ ಬೇಕಾದಷ್ಟು ತರಲೆ ಕ್ಷೇತ್ರ ಇದು. ಈಗೇನೋ ನಾವು ಒಂದು ಎಲೆಕ್ಷನ್ ಮಾಡೋಕ್ಕೆ ಒಂದು ಸಪ್ರೇಟ್ ಅಥಾರಿಟಿನ ಈಗ ಹೊಸದಾಗಿ ಮಾಡಿದ್ವಿ. ಹೊಸ ಗೈಡ್ಲೈನ್ ಬಂದಿದೆ. ಬಟ್ ಒಂದು ಏನಪ್ಪ ಅಂದರೆ, ಇದು ಎಂಪ್ಲಾಯ್ಮೆಂಟು ಕ್ರಿಯೇಷನ್ ಆಗಿದೆಯಲ್ಲ ಈ ಸಹಕಾರ ಸಂಘದಲ್ಲಿ ಮುಖಾಂತರ ಪ್ಯಾರಲಲ್ ಗೌರ್ಮೆಂಟ್ ಆಗಿ ಒಂದು ಕಡೆ ಫೈನಾನ್ಷಿಯಲ್ ಸೆಕ್ಟ್ರು, ಈಗ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಇಷ್ಟು ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲ ಇದೆ, ಸೌಹಾರ್ದ ಬಂತು, ಬೇರೆ ಬೇರೆ ಎಲ್ಲ ಅರ್ಬನ್ ಸೊಸೈಟಿ ಎಲ್ಲ ಫಂಡಿಂಗು ಎಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗಳು ಎಲ್ಲಿ ಮಾಡ್ತಿದ್ರು ಅಷ್ಟು ಬಡ್ಡಿ 1-2% 3% ಜಾಸ್ತಿ ಇರ್ಬೋದು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಸಾಮಾನ್ಯ ಜನರಿಗೆ ನೇರವಾಗಿ ಅವನು ನ್ಯಾಷನಲೈಸ್ ಬ್ಯಾಂಕು ನನಗೆ ಕೊಡೋಕ್ಕೇನೆ ಅದು ಎಷ್ಟೋ ದಿನಗಟ್ಟಲೆ ಮಾಡ್ತಾರೆ. ಅಂಥದ್ರಲ್ಲಿ ಇವರು ಒಂದು ಏನಾದ್ರು ಸ್ವಲ್ಪ ಹೇಳಿದ್ರೆ 15 ದಿನ ತಿಂಗಳಲ್ಲಿ ಪ್ರೋಸೆಸ್ ಮಾಡಿ ಕೊಡೋಂಥದ್ದು ಬೇಕಾದಷ್ಟಿದೆ. ಇವತ್ತು ಅರ್ಬನ್ ಬ್ಯಾಂಕು ಒಂದು ಕಡೆ ಇರಲಿ, ನಮ್ಮ DCC ಬ್ಯಾಂಕ್ಗಳಿಲ್ಲ ಅಂತಂದರೆ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ನನ್ನ ಪ್ರಕಾರ ಒಂದು 25 ಶುಗರ್ ಫ್ಯಾಕ್ಟ್ರಿ ಬರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇವತ್ತೆಲ್ಲ ಶುಗರ್ ಫ್ಯಾಕ್ಟ್ರಿಗಳು ಹೆಚ್ಚು ಕಮ್ಮಿ ಕೋಆಪರೇಟಿವ್ ಸೆಕ್ಟರ್ ಅಲ್ಲದೆ ಬೇರೆ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗಳು ಕೂಡ ಇವತ್ತೇನಾದ್ರು ಜೀವ ಬದುಕಿದೆ ಅಂತಂದರೆ ಶುಗರ್ ಫ್ಯಾಕ್ಟ್ರಿಗಳ ಸಹಕಾರದಿಂದ ನಮ್ಮ ಇದನ್ನ DCC ಬ್ಯಾಂಕ್ಗಳ ಸಹಕಾರದಿಂದ ಮಾತ್ರ ಸಾಧ್ಯ. ಸೊ ಅಲ್ಲಿ ಆ ಬ್ಯಾಂಕ್ ಶುಗರ್ ಫ್ಯಾಕ್ಟ್ರಿ ಬೆಳೆದ್ರಿಂದ ಅದು ಚೈನ್, ಅದು ರೈತನಿಗೆ ಅನುಕೂಲ ಆಗ್ತದೆ, ಶುಗರ್ ಆಗ್ತದೆ. ಈಗ ನೋಡಿ 10 ವರ್ಷದಿಂದ ಇದು ಶುಗರ್ ಪ್ರೈಸ್ ಜಾಸ್ತಿ ಆಗಿಲ್ಲ. ಡಿಸಿಷನ್ ಅವ್ರು ತೆಗೆದುಕೊಳ್ಬೇಕು. ಎಲ್ಲ ರೈತನಿಗೆಲ್ಲ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ಫ್ಯಾಕ್ಟ್ರಿಗೂ ಬೆಲೆ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ನು ಜಾಸ್ತಿ ಆಗಿದೆ. ಸೊ ಎತ್ನಾಳ್ ಆಗಲಿ ಬೇರೆ ಆಗಲಿ ಪವರ್ ಆಗಲಿ ನಾವು ತೆಗೆದುಕೊಳ್ಳೋಕ್ಕಾಗ್ತಿಲ್ಲ. ಸೊ ಭಾಳ ಸರ್ವೈವಲ್ ಭಾಳ ಕಷ್ಟ ಇದೆ. ಹಂಗೆ ಇವತ್ತು ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಬೇರೆ ಬೇರೆ ಎಲ್ಲ ಸೆಕ್ಷನಲ್ಲಿ ಈಗ ಮಿಲ್ಕ್ ವಿಚಾರ ಮುಖ್ಯಮಂತ್ರಿಗಳು ಮಾತಾಡ್ತಿದ್ರು. ಈಗ ನೋಡಿ ಬಾಟ್ಲು ನೀರು 30 ರೂಪಾಯಿ 27-28 ರೂಪಾಯಿ ಆಗಿದೆ. ನಾವು ಹಾಲು 40 ರೂಪಾಯಿಗೆ 36 ರೂಪಾಯಿ 37 ರೂಪಾಯಿಗೂ ತಂದಿದ್ದೀವಿ. ಆ ರೈತನ ಸಗಣಿ ಅವನ ಬೂಸ ಹಾಕಿ ಹಿಂಡಿ ಹಾಕಿ ಮಾಡಿ ಅಷ್ಟು ಸುಲಭ ಅಲ್ಲ. ಅಂಥದ್ರಲ್ಲಿ ಇವತ್ತು ಇಡೀ ದೇಶಕ್ಕೆ ಒಂದು ದೊಡ್ಡ ಕ್ರಾಂತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಮುಖ್ಯಮಂತ್ರಿಗಳು ಕೂಡ ಹಿಂದೆ ನಾವೊಂದಷ್ಟು ದುಡ್ಡನ್ನ ಅವ್ರ ಕೈಲಿ ಇದು ಸರ್ಕಾರದಿಂದ ಬೆನಿಫಿಟ್ ಕೊಡೋ ರೀತಿಯಲ್ಲಿ ಮಾಡಿದ್ರು. ಇನ್ನೊಂದು ನಾನು ಯಾಕೆ ಈ ಮೈಕ್ ಇತ್ಕೊಂಡೆ ನಾನು ಭಾಷಣ ಮಾಡಬಾರ್ದು ಅಂತಿದೆ. ಇದೊಂದು ವಿಚಾರ ನಾನು ನಿಮ್ಗೆ ಹೇಳಲೇಬೇಕು, ನೀವು ಇದನ್ನು ಗಮನಿಸಬೇಕು. ನಾನು ಇದನ್ನು ನೋಡಿದ್ದೀನಿ, ನಮ್ಮ ಹುಡುಗರುಗಳು ಇದರಲ್ಲಿ ಬೇಕಾದಷ್ಟೆಲ್ಲ ಮಿಸ್ಯೂಸ್ ಮಾಡೋದೆಲ್ಲ ನಾನು ನೋಡಿದ್ದೀನಿ. ಈಗ ನಾವು ಸಾಲನ
ಸ್ವಲ್ಪ ನಿಮ್ಮ DRಗಳು JRಗಳು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿದ್ದೀರ. ಸಾಲನ ಕೊಡ್ತಾ ಇದ್ದೀವಿ. ಈಗ ಗೌರ್ಮೆಂಟು ನಾವು ಏನೇನೋ ಸಹಾಯ ಮಾಡಿದ್ದೀವಿ. ಗೌರ್ಮೆಂಟು ನಾವು ಏನು ಕಡಿಮೆ ಬಡ್ಡಿ ಕೊಡಬೇಕು, ಎಷ್ಟು 3%? ಈಗ 0% ಅವ್ರು ಕೊಡಬೇಕು ಅಂತ 5%ವರೆಗೂ 0%. ಮುಖ್ಯಮಂತ್ರಿಗಳೇ ಸ್ವಲ್ಪ ಇದು ಕೇಳಿ ಸರ್, ಇದನ್ನೊಂದು ಮಾತು ಕೇಳಿ ನೀವು. 5% 0% ಅಂತ ಈಗ ನಾವು ಮಾಡಿದ್ದೀವಿ ರೈತರಿಗೆ. ಓಕೆ, ಒಳ್ಳೆ ಸ್ಕೀಮು ಆಯಿತು, ಮಾಡಿದೆ. ಇದನ್ನ ಏನು ಮಾಡ್ತಾರೆ ಅಂದರೆ ನಮ್ಮ ಈ ಸೊಸೈಟಿ VSS ಸೊಸೈಟಿ ಇರುವಂಥ ನಮ್ಮ ಇವರು ಸೆಕ್ರೆಟರಿಗಳು ಅವ್ರ ಹತ್ರ ಎಲ್ಲ ಪಾಣಿಗಳೆಲ್ಲ ಇರ್ತದೆ, ಎಲ್ಲ ದಾಖಲೆಗಳೆಲ್ಲ ಇರ್ತದೆ. ಸುಮ್ಮನೆ ಸೈನ್ ಹಾಸ್ಕೊಬಿಡ್ತಾರೆ ಅವ್ರ ಕೈಲಿ. ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತಾರೆ ಒಂದಷ್ಟು ಇನ್ಫ್ಲೂಯೆನ್ಸ್ ಇರೋರು. ಮತ್ತೊಂದು ಮಿಕ್ಕಿದ ಅವರೇ ಅವ್ರ ಹೆಸರಲ್ಲಿ ಸಾಲ ತಗೊಬಿಡ್ತಾರೆ. ತೆಗೆದುಕೊಬಿಟ್ಟು ಅವರೇ ಬಂದು ಬಡ್ಡಿಗೆ ಬಿಟ್ಬಿಡ್ತಾರೆ. ಬಡ್ಡಿಗೆ ಬಿಟ್ಟು ಅವ್ನಿಗೆ 10%, ನನಗೆ 2%, 3%. ರಿನ್ಯೂವಲ್ ಎಲ್ಲ ಅವ್ರ ಕೈಗೆ ದುಡ್ಡೇ ಕೊಟ್ಟಿರಲ್ಲ, ಅವನ ಹೆಸರಲ್ಲಿ ಅವ್ನ ಪಾಣಿ ಇರ್ತಾರಲ್ಲ ಬರ್ಕೊಬಿಡ್ತಾರೆ, BDCC ಬ್ಯಾಂಕ್ ಕಳಿಸ್ತಾರೆ, ಅದಾಗ್ತಾರೆ. ಸೊ ಮಾಡಿ ಈ ರೀತಿ ಎಲ್ಲ ದೊಡ್ಡ ಅವ್ಯವಹಾರಗಳು ಇವತ್ತು ನಡೆದು ಬೇಕಾದಷ್ಟು ಅದರಲ್ಲೂ ಸೂಸೈಡ್ ಮಾಡ್ಕೊಂಡಿರೋರಿದ್ದಾರೆ, ಬೇಕಾದಷ್ಟು ಆಗಿದ್ದಾರೆ, ರೈತರುಗಳು ಗೊತ್ತಿರೋದಿಲ್ಲ, ಇವೆಲ್ಲ ಇದೆ. ಇದನ್ನ ನೀವು VSSNಗಳ ಮೇಲೆ ನೀವು ಇದಕ್ಕೆ ಯಾರು DRಗಳಿದ್ದೀರಿ, JRಗಳಿದ್ದೀರಿ, ERಗಳಿದ್ದೀರಿ, ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಇರಬೇಕು. ಅಲ್ಲ, ನೀವೇನಾದ್ರು ಮಾಡಿ ಅದನ್ನ ಮಾಡಲಿ. ನಾನು ಹೇಳ್ತಿದ್ದೆ, ಇದನ್ನ ಅವ್ನು ಸಾಲ ತೆಗೆದುಕೊಂಡು ಅವ್ನು ಸಾಲ ಹೋಗ್ಲಿ. ಅವ್ನು ಯಾರು ಕಷ್ಟಕ್ಕೆ ಸಾಲ ತೆಗೆದುಕೊಂಡಿದ್ದಾನೆ ಅವ್ನಿಗೆ ಫ್ರೀಯಾಗಿ ಗೌರ್ಮೆಂಟ್ ಬೆನಿಫಿಟ್ ಕೊಡ್ತೀವಿ, ಅದು ಹೋಗ್ಲಿ. ಅವನ ಹೆಸರಲ್ಲಿ ಅವ್ನು ಸಾಲ ತೆಗೆದುಕೊಂಡು ಇವನು ಬಡ್ಡಿ ವ್ಯಾಪಾರ ಮಾಡುವ ಸೆಕ್ರೆಟರಿಗಳು ನಾನು ನೋಡಿದ್ದೀನಿ. ನಾವು ಮಂತ್ರಿಗಳಕ್ಕಿಂತ VSS ಸೆಕ್ರೆಟರಿಗಳು ಭಾಳ ದೊಡ್ಡದಾಗಿ ಮನೆಗಳು ಕಟ್ಕೊಂಡು ಬೇಕಾದಷ್ಟು ಇರೋದೆಲ್ಲ ನಾನೆಲ್ಲ ನೋಡಿದ್ದೀನಿ. ಸೊ ಅವೆಂತ ಎಲ್ಲ ಬೇಕಾದಷ್ಟು ಇದೆ ಕೇಸಸ್ಸು. ಆಮೇಲೆ ಆಲ್ ಡೈರೆಕ್ಟರ್ಗಳು ಕೂಡ, ಆಲ್ ಸೊಸೈಟಿಗೂ ಕೂಡ, ಅದರಲ್ಲೂ ಕೂಡ ಅಳತೆ ವಿಚಾರದಲ್ಲಿ, ಆಮೇಲೆ ಅದೇನೋ ಫ್ಯಾಟ್ ವಿಚಾರದಲ್ಲಿ, ಇದರಲ್ಲೂ ಕೂಡ ದೊಡ್ಡ ರೈತರಿಗೆ ಮೋಸ ಮಾಡೋಂಥ ಒಂದು ದೊಡ್ಡ ಇದೆ. ಸೊ ಹಂಗೆ ಬೇರೆ ಬೇರೆ ಸೊಸೈಟಿಗಳದ್ದು ನಾನು ಬೇರೆ ವಿಚಾರ, ನಾನು ರೈತರಿಗೆ ನೇರವಾಗಿ ಟಚ್ ಆಗ್ತಾ ಇರೋಂಥ ಸೊಸೈಟಿಗಳ ಬಗ್ಗೆ ನಾನು ಮಾತಾಡಿ. ಈಗೇನೋ ಬಿಡಿ, ಸ್ಪಿನ್ನಿಂಗ್ ಮಿಲ್ಗಳೆಲ್ಲ ಪಾಪ ಕಷ್ಟ ಬಂದ್ಬಿಟ್ಟು ದೊಡ್ಡ ದೊಡ್ಡ ನ್ಯಾಷನಲೈಸ್ ಕಂಪ್ನಿಗಳೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಬಿದ್ದೋಗ್ಬಿಟ್ಟು ಅದು ನಮ್ಮ ಗದಗ ಕಡೆ ಆ ಕಡೆ ಎಲ್ಲ ಬೇಕಾದಷ್ಟು ಸಮಸ್ಯೆ ಆಯಿತು. ಆದರೆ ಈ ಸೆಕ್ಟರ್ ಏನಿದೆಯಲ್ಲ ಇದನ್ನ ಜೀವಂತವಾಗಿ ನಾವು ಇಡಬೇಕು. ಆ ಜೀವಂತವಾಗಿ ಇದ್ದೊಳ್ದಾಗ ಈಗ ಒಂದಿನ ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಸಾಯಿಬಾಬಾ ಬಂದಿದ್ರು. ಇವ್ರದ್ದು ಚುಚ್ಚುಂಗಿ ಸ್ವಾಮಿಗಳು 50th ಬರ್ತಡೇಲಿ ಅವ್ರು ಹೇಳೋದು ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು ಅಂತ. ದುಡ್ಡು ಬ್ಲಡ್ ಒಂದು ಕಡೆ ಇತ್ತು ಅಂದರೆ BP ಶುಗರ್ ಎಲ್ಲ ಬಂದ್ಬಿಡ್ತದಂತೆ. ಸೊ ಹಂಗೆ ಈಗ ಬ್ಲಡ್ಡು ಸರ್ಕ್ಯುಲೇಟ್ ಆಗಲಿಲ್ಲ ಅಂದರೆ ಕಳ್ತನ, ಇದು ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕಮರ್ಷಿಯಲ್ ಟ್ಯಾಕ್ಸ್ ಎಲ್ಲ ಕುಡಿಕೆ ಪಡಿಕೆಗೆಲ್ಲ ಬೇರೆಯವ್ರು ಹೋಗ್ಬಿಡ್ತಾರೆ. ಹಂಗೆ ದುಡ್ಡು ಸರ್ಕ್ಯುಲೇಟ್ ಆಗಬೇಕಂತೆ. ಹಂಗೆ ಸರ್ಕ್ಯುಲೇಷನ್ ಆಗಬೇಕಾದ್ರೆ ಈ ಕೋಆಪರೇಟಿವ್ ಸೆಕ್ಟರ್ದು ಇನ್ಸ್ಟಿಟ್ಯೂಷನ್ಸು ಭಾಳ ಸ್ಟ್ರಾಂಗ್ ಆಗಿರಬೇಕು, ವೈಬ್ರೆಂಟ್ ಆಗಿರಬೇಕು, ನಂಬಿಕೆ ಇರಬೇಕು. ಈ ಕೋಆಪರೇಷನ್ ಸೆಕ್ಟರ್ ನಡೆಯೋದೇ ನಂಬಿಕೆ ಮೇಲೆ. ಸೊ ಹಂಗೆ ಮನುಷ್ಯನಿಗೆ ಯಾವ ರೀತಿ ನಂಬಿಕೆ ಇರ್ತದೆ ಹಂಗೆ ಬೇಕಾದಷ್ಟು ಸಹಕಾರ ಕೊಟ್ಟಿದ್ದು, ಸಹಾಯ ಮಾಡಿದ್ದೆಲ್ಲ ನೋಡಿದ್ವಿ. ಈಗ ಮೊನ್ನೆ ನಾವು ನೋಡಿದ್ವು, ಯಾವುದೋ ಬೆಂಗಳೂರಲ್ಲಿ ಯಾವುದೋ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು ಅವರ ಬಡ್ಕೊಳ್ತಾ ಇದ್ರು ನಮ್ಮ UB ವೆಂಕಟೇಶು ಅವರೆಲ್ಲ, ಮಿಕ್ಕಿದ್ದವರೆಲ್ಲ, ರಾಘವೇಂದ್ರ ಬ್ಯಾಂಕು ಎಲ್ಲ ದೇವ್ರು ಮಾತಾಡ್ತಾರೆ. ಅಲ್ಲಿರೋ ಮ್ಯಾನೇಜ್ಮೆಂಟು, ಅಲ್ಲಿರೋ ಈ ಬೇರೆ ಬೇರೆ ಲೀಡರ್ಗಳೆಲ್ಲ ಬರೀ ಎಲ್ಲ ಮಾತಾಡ್ತಾರೆ. ಮಾಡೋದೆಲ್ಲ ಮಾಡಬಾರ್ದೆಲ್ಲ ಮಾಡಿ ಪಾಪ ಎಷ್ಟೋ ಜನ ಪಾಪ ಎಷ್ಟು ಬೆನಿಫಿಟ್ಟು ತೊಂದರೆ ಆಯಿತು, ಮಿಸ್ಯೂಸ್ ಆಯಿತು ಅಂತ. ಇಂಥ ಕಡೆ ಅವ್ರ ಬಗ್ಗೆ ಸ್ವಲ್ಪ ನೀವು ನಿಗಾವನ್ನು ವಹಿಸಬೇಕು. ಏಕೆಂದರೆ ಅವೆಲ್ಲ ದೊಡ್ಡ ದೊಡ್ಡ ಬ್ಯಾಂಕ್, ಬೆಂಗಳೂರು ಸಿಟಿಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಬ್ಯಾಂಕ್ ಎಲ್ಲ ಇದೆ. ಈಗ ನಾನು ಏನೋ ಅವಾಗ ರೆಹಮಾನ್ ಖಾನ್ ಇದ್ರು ಅಂತೇಳಿ ನಾನು ಅದಕ್ಕೆ ಸ್ಟೇಟಸ್ ಕೊಟ್ಟೆ. ಫಸ್ಟ್ ಟೈಮ್ ಅದಕ್ಕೆ ಅಮರ್ನಾಥ್ ಬ್ಯಾಂಕ್ ಕೊಟ್ಟೆ. ನೋಡೋಣ, ಆ ಶೆಡ್ಯೂಲ್ ಬ್ಯಾಂಕ್ ಕೊಟ್ಟಿದ್ದು ನಾನೇ ಕೊಟ್ಟು ಅದಕ್ಕೇನೋ ಒಂದು ಆಗಲಿ ಅಂತೇಳಿ. ಆಗ ಸಹಕಾರ ಮತ್ತೊಂದು ಅಂತೆಲ್ಲ ಪ್ರಾರಂಭ ಮಾಡ್ದು. ಅದಾದ್ಮೇಲೆ ನೋಡಿದ್ರೆ ತಿರ್ಗಾ ಅದಕ್ಕೆ ದೊಡ್ಡ ಕಳಂಕ ಕೂಡ ಮಿಸ್ಯೂಸ್ ಆಯಿತು ಅಂತೇಳಿ ಅದನ್ನು ರಿವೈವ್ ಮಾಡೋಕ್ಕೆ ಬೇರೆ ಬ್ಯಾಂಕ್ ಟೇಕ್ ಓವರ್ ಮಾಡೋಕ್ಕೆ ಈಗೇನು ತಿರ್ಗಾ ರಿವೈವಲ್ಗೇನೋ ಆಗ್ತಾ ಇದೆಯಲ್ಲ, ವಾಪಸ್ ಬೋರ್ಡ್ ಬಂದಿದೆಯಾ. ಸೊ ಅದಕ್ಕೆ ನೀವು ಇದಕ್ಕೆ ಭಾಳ ಹುಷಾರಾಗಿರಬೇಕು. ನೀವು ಕಟ್ತುಂಡಾಗೆ ಸರ್ಕಾರ ಗಮನಕ್ಕೆ ತರೋಂಥದ್ದು, ರಿಸರ್ವ್ ಬ್ಯಾಂಕ್ ಗಮನಕ್ಕೆ ತರೋಂಥದ್ದು ಇವೆಲ್ಲ ಕೂಡ ಮಾಡಬೇಕು. ಬೆನಿಫಿಷರಿ ಆಗಲಿ, ಅನುಕೂಲ ಆಗಲಿ, ಅವ್ರು ಬದುಕೊಳ್ಳಿ. ಯಾವುದೇ ಪಾಪ ಗ್ರಾಹಕ ಮೆಂಬರು ಬದುಕೊಂಡು ಬಿಸ್ನೆಸ್ ಮಾಡ್ಕೊಳ್ಳಿ. ಬಟ್ ಎಲ್ಲಿ ಈ ಡಿಸಿಪ್ಲಿನ್ ಇದೆ, ನಮ್ಮ ಅಪೆಕ್ಸ್ ಬ್ಯಾಂಕಲ್ಲೂ ನಾನು ಬೇಕಾದಷ್ಟು ನೋಡಿದ್ದೀನಿ. ಬೇಕಾದಷ್ಟು ಶುಗರ್ ಫ್ಯಾಕ್ಟ್ರಿಗಳಿಗೆ 700-800 ಕೋಟಿ ಇದ್ದಿದ್ದನ್ನ ತಿರ್ಗಾ ಬರೀ 170-180 ಕೋಟಿ ರೂಪಾಯಿಗೆ ಅದನ್ನು ಇದನ್ನು ಮಾಡಿಕೊಂಡು
NCLT ಮಾಡಿಕೊಂಡು ತಿರ್ಗಾ ವಾಪಸ್ ಬಂದು ಬ್ಯಾಂಕ್ ಡೋರ್ ಮಾಡಿಕೊಂಡು ಇವೆಲ್ಲ ಬೇಕಾದಷ್ಟು ನಾನು ಇಲ್ಲಿ ಚರ್ಚೆ ಮಾಡೋದು ಬೇಡ. ಇಂಥದ್ದೆಲ್ಲ ಕೂಡ ಅವಕಾಶ ಕೊಡಬಾರ್ದು. ನ್ಯಾಯಬದ್ಧವಾಗಿ ಇದನ್ನು ನಡಿಬೇಕು. ಯಾಕೆಂದರೆ ಈ ಇನ್ಸ್ಟಿಟ್ಯೂಷನ್ನು ಈ ಸಹಕಾರ ಸಂಘದಿಂದ ಸಮಾಜದ ಒಂದು ಪ್ಯಾರಲಲ್ ಎಕನಾಮಿ ನಡೀಲಿಕ್ಕೆ ಒಂದು ಅವಕಾಶ ಇದೆ. ಸೊ ಅದರಿಂದ ಇದನ್ನು ಉಳಿಸ್ಕೊಂಡು ಹೋಗಬೇಕು. ನನಗೆ ಭಾಳ ಸಂತೋಷ. ನೀವೆಲ್ಲ ಭಾಳ ಜನ ಒಳ್ಳೆ ಭಾಳ ಸೀನಿಯರ್ಸ್ ಇದ್ದೀರಿ. ಕೆಲವೆಲ್ಲ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀರಿ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಕೋಆಪರೇಟಿವ್ ಸೆಕ್ಟರ್ದು ಭಾಳ ನಿಮಗೂ ಪೊಲಿಟಿಕಲ್ ಪ್ರೆಷರ್ಸ್ ವಿಪರೀತ ಇರ್ತದೆ. ಈಗೆಲ್ಲ ನಮ್ಮ ಬ್ಯಾಂಕ್ ನಮ್ಮ MLAಗಳೆಲ್ಲ ಡೈರೆಕ್ಟರ್ಗಳಾಗಿ ಶುರು ಮಾಡ್ಬಿಟ್ಟಾರೆ. ಈಗ ಮೊದಲೇ ಯಾರೋ ಒಬ್ಬರು ಇಬ್ಬರು ಇರ್ತಿದ್ರು ಅಷ್ಟೇ, ಜಿಲ್ಲೆಗೆ ಒಬ್ಬರು ಇಬ್ಬರು. ಈಗ ನಾನು ನೋಡಿದೆ ಬೆಳಗಾಮಲ್ಲಿ 5-7 ಜನ ಬೇರೆ ಬೇರೆ ಕಡೆ ಎಲ್ಲ ಅವರೇ ಇದನ್ನು ಬೇರೆ ಸ್ಥಾನ ಬಿಟ್ಬಿಟ್ಟು MLA ಇದ್ರೂ ಬಿಡ್ತಾ ಇಲ್ಲ, ಮಂತ್ರಿ ಇದ್ರೂ ಬಿಡ್ತಾ ಇಲ್ಲ. ಅದನ್ನೇ DCC ಬ್ಯಾಂಕ್ ಅಧ್ಯಕ್ಷಗಳು ಬಿಡ್ತಾ ಇಲ್ಲ, ಇದು ಡೈರೆಕ್ಟರ್ ಸ್ಥಾನನೂ ಬಿಡ್ತಾ ಇಲ್ಲ. ಸೊ ತೀರಾ ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್ನ ಉಳಿಸ್ಕೋಬೇಕು, ಅದನ್ನು ಕಂಟ್ರೋಲ್ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಸಹಕಾರ ಸಂಘಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಇವರು ಬ್ಯಾಂಕ್ ಫೆಡರೇಷನ್, ಅರ್ಬನ್ ಬ್ಯಾಂಕ್ ಫೆಡರೇಷನ್, ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಬ್ಯಾಂಕ್ ಇದು ಫೆಡರೇಷನ್. ಅದು ದುಡ್ಡಿರೋದೇ ಅವ್ರ ಹತ್ರ. ಇವ್ರ ಹತ್ರ ಅಂದ್ರೆ ಎಂಟೈರ್ ಅರ್ಬನ್ ಬ್ಯಾಂಕ್ ಸೆಕ್ಷನಲ್ಲಿ ಇವ್ರ ಹತ್ರ, HK ಪಾಟೀಲ್ ಹತ್ರ ಅಲ್ಲ. ಸೊ ಇಷ್ಟಿದೆ, ಭಾಳ ಸಂತೋಷ. ಎಲ್ಲ ಅಧಿಕಾರಿಗಳಿಗೆ ನಾನು ಶುಭ ಹಾರೈಸ್ತೇನೆ. ಒಳ್ಳೇದು ಮಾಡಲಿ, ಒಳ್ಳೆ ಬಿಲ್ಡಿಂಗ್ ಇಲ್ಲಿ. ಸೊ ಇಲ್ಲಿ ನಿಮಗೆ ಒಂದು ಇನ್ನೊಂದು ದೊಡ್ಡ ಸ್ಟ್ರೆಂತ್ ಏನಪ್ಪ ಅಂದರೆ ಜುಡಿಷಿಯಲ್ ಅಥಾರಿಟಿ ನಿಮಗಿದೆ. ನಿಮ್ಮ ಡಿಸಿಷನ್ಸ್ನ ಯಾರೂ ಕ್ವಶನ್ ಮಾಡೋದಿಲ್ಲ. ನೀವೇನು ಡಿಸಿಷನ್ ತಗೋತೀರಿ ಅವ್ನು ಸುಪ್ರೀಂ ಕೋರ್ಟ್ವರೆಗೂ ಅದನ್ನು ನಿಂತ್ಕೊಳ್ಳಿದೆ. ಸೊ ಅದನ್ನು ನೀವು ಆತ್ಮಸಾಕ್ಷಿನ ಗಮನದಲ್ಲಿ ಇಟ್ಕೊಂಡು ಕೆಲವು ತೀರ್ಮಾನಗಳನ್ನು ನೀವು ಮಾಡಬೇಕಾಗ್ತದೆ. ಸೊ ARಗೂ ಇದೆ, DRಗೂ ಇದೆ, JRಗೂ ಇದೆ, RCSಗೂ ಇದೆ, ಕೊನೆಗೆ ಮಂತ್ರಿಗಳಿಗೂ ಇದೆ. ಮಂತ್ರಿ ಆಲ್ಸೋ ಹ್ಯಾಸ್ ದಟ್ ಡಿಸಿಷನ್ ಮೇಕಿಂಗ್ ಪವರ್. ಸೊ ಈಗಿರುವಾಗ ಭಾಳ ಕರೆಕ್ಟಾಗಿ ಗೈಡ್ ಮಾಡಿಬಿಟ್ಟು ತಾವು ತೀರ್ಮಾನ ಮಾಡಬೇಕು ಅಂತೇಳಿ ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಸಹಕಾರ ತತ್ವ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಸೊ ಭಾಳ ಒಂದು ವಿಶೇಷವಾದಂಥ ಸಂದರ್ಭಕ್ಕೆ ನಾವೆಲ್ಲ ಸೇರಿ ಬಂದು ಇದನ್ನು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ. ನಿಮಗೆಲ್ಲ ಶುಭವಾಗಲಿ. ನಮಸ್ಕಾರ.